ಇವತ್ತಿನ ಕಾಲಕ್ಕೆ ನಮಗೆ ತುಂಬಾ ಅಗತ್ಯವಾದಂಥ ಒಂದು ಬಿಲ್. ಯಾಕೆಂತಂದ್ರೆ ನೀವು ಮೊದಲಿಂದ ನೋಡ್ಕೊಂಡು ಬರೋದಾದ್ರೆ ನಮ್ಮ ಮಹಿಳೆಯರಿಗೆ ತುಂಬಾ ತುಂಬಾ ಕಡಿಮೆನೆ ಒಂದು ಅವರ ಒಂದು ಧ್ವನಿ ಅಲ್ಲಿ ಕೇಳಿಸೋಕೆ ಅಥವಾ ನಮ್ಮ ಪ್ರಾಬ್ಲಮ್ಸ್ ಏನು, ನಮ್ಮ ಸಮಸ್ಯೆಗಳೇನು, ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇರಲಿಲ್ಲ ಇಷ್ಟು ಒಂದು ವರ್ಷ ಅಲ್ಲ ದಶಕಗಳಿಂದ. ಸೊ ಈಗ ಆಫ್ಟರ್ 30 years ಒಂದು ಪ್ರಪೋಸಲ್ ಇತ್ತು, 30 years ಬ್ಯಾಕ್, ಅಥವಾ 30 ವರ್ಷಗಳ ನಂತರ ಈಗ ಈ ಬಿಲ್ ಪಾಸ್ಗೆ ಬರ್ತಾ ಇದೆ ಅಂದ್ರೆ ಅದು ಎಲ್ಲರೂ ಸ್ವಾಗತ ಮಾಡಬೇಕಾದಂತ. ಒಂದು ಕ್ರಿಟಿಸಿಸಮ್ ಮಾಡ್ತಾ ಇದ್ದಾರೆ ಟೈಮಿಂಗ್ ಆಫ್ ಸ್ಪೆಷಲಿ ದಿಸ್ ಟೈಮ್ ಬಿಕಾಸ್ ಆಫ್ ದ ಪೊಲಿಟಿಕಲ್ ಮೂವ್ ಲಾಸ್ಟ್ಲಿ ವಿಚ್ ಸ್ಟೇಟ್ಸ್ ಲೈಕ್ ವೆಸ್ಟ್ ಬೆಂಗಾಲ್, ಅಸ್ಸಾಂ, ತಮಿಳುನಾಡು ಅವರೆಲ್ಲ ಎಲೆಕ್ಷನ್ಸ್ಗೆ ಹೋಗ್ತಾ ಇದ್ದಾರೆ. ಆ ಟೈಮಲ್ಲಿ ಇದು ಮಾಡ್ತಾ ಇದ್ದಾರೆ. ಇಟ್ಸ್ ಬೇಸಿಕ್ಲಿ ಬಿಜೆಪಿ ಇಸ್ ಡೂಯಿಂಗ್ ಟು ಪುಶ್ ದೆಮ್ಸೆಲ್ಸ್ ಫಾರ್ ಪೊಲಿಟಿಕಲ್ ಮ್ಯಾನೇಜ್. ನೋಡಿ, ನಾವು ಒಂದೊಂದು ವಿಷಯ ನಾವು ತಗೊಂಡು ಬಂದ್ರೆ, ಈಗ ಬಿಜೆಪಿ ಗವರ್ಮೆಂಟ್ ಬಂದ ಮೇಲೆ ಅವ್ರು ಪಾಸ್ ಮಾಡಿರುವಂತ ಬಿಲ್ಗಳು ನೋಡಿದ್ರೆ, ವೆದರ್ ಇಟ್ ಇಸ್ ಆರ್ಟಿಕಲ್ 370 ಇರ್ಬೋದು, ಪಾಕ್ಸೋ ಇರ್ಬೋದು, ಬೇರೆ ಬೇರೆ, ಇದು ಒಂದು ಹಿಸ್ಟಾರಿಕಲ್ ಬಿಲ್ ಆಗಿದೆ. ಇದು ಟೈಮಿಂಗ್ನ ನಾವು ಕ್ವಶನ್ ಮಾಡ್ತಾ ಹೋದ್ರೆ ಇದು ಯಾವತ್ತಿಗೂ ಲಿಟಿಗೇಷನ್, ಇದು ಯಾವತ್ತೂ ಅಪೋಸಿಷನ್ ಇದ್ದೇ ಇರುತ್ತೆ. ಈಗಾಯ್ತಾ ಆಗಾಯ್ತಾ ಅನ್ನೋದು ಮುಖ್ಯ ಅಲ್ಲ, ಈಗ ಆಗ್ತಾ ಇದೆ, ಅದನ್ನು ನಾವೆಲ್ಲರೂ ಸ್ವಾಗತ ಮಾಡಬೇಕು. ಎಸ್ಪೆಷಲಿ ಮಹಿಳೆಯರು, ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಟೇಕಿಂಗ್ ಅ ಲೀಡ್ ರೋಲ್ ಪಾಲಿಟಿಕ್ಸ್ ಅಲ್ಲಿ, ಅಥವಾ ಒಂದು ಸೋಷಲಿ ಏನಾದರೂ ನಾವೊಂದು ಬದಲಾವಣೆ ತರಬೇಕು ಸಮಾಜದಲ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬರೋರಿಗೆ ಖಂಡಿತ ಇದೊಂದು ಒಳ್ಳೆ ಅವಕಾಶ. ಇದನ್ನ ನೀವು ಕ್ವಶನ್ ಮಾಡ್ಕೊಂಡು ಹೋದ್ರೆ ಪ್ರತಿಯೊಂದನ್ನು ಕ್ವಶನ್ ಮಾಡೋ ಒಂದು ಟೈಮ್ ಇದು. ಅಂದ್ರೆ ಏನೇ ಮಾಡಿದ್ರು, ಏನೇ ಒಳ್ಳೆ ಕೆಲಸ ಮಾಡೋಕ್ಕೂ ಅದಕ್ಕೆ ವಿಮರ್ಶನ ಮಾಡೋರು ಬೇಕಾದಷ್ಟು ಜನ ಸಿಗ್ತಾರೆ. ಬಟ್ ನನ್ನ ಪ್ರಕಾರ ಈ ಬಿಲ್ಲನ್ನ ನಾವು 2-3 ವರ್ಷಗಳಿಂದಾನು ಪುಷ್ ಮಾಡಿಕೊಂಡು ಬರ್ತಾ ಇರೋದ್ರಿಂದ ಈಗ ಅದಕ್ಕೊಂದು ಟೈಮ್ ಆಗಿದೆ. ಯಾಕೆಂದ್ರೆ ಮುಂದಿನ ಎಲೆಕ್ಷನ್ ಒಳಗೆ ಇದನ್ನ ಒಂದು ಸೆನ್ಸಸ್ ಮಾಡಬೇಕಾಗಿದೆ. ಅದನ್ನ ನಾವು ಆ ಪ್ರೋಸೆಸ್ಸೇ ತುಂಬಾ ತುಂಬಾ ಉದ್ದುದ್ದ ಪ್ರೋಸೆಸ್ ಅದು. ಸೊ ಈಗ ಒಂದು ಆರಂಭದ ಒಂದು ಹೆಜ್ಜೆ ಹಾಕದೇ ಇದ್ರೆ ಇದು ಎಂದೆಂದಿಗೂ ಇದೆ. ಇನ್ನೊಂದು 30 ವರ್ಷ ಆದ್ರೂ ಅದ್ರ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ, ಆ ಟೈಮಿಂಗ್ನ ನಾವು ಟೀಕಿಸ್ತಾನೆ ಇರ್ತೀವಿ. ಸೊ ದೇರ್ ಇಸ್ ನೋ ಎಂಡ್ ಟು ಕ್ರಿಟಿಸಿಸಮ್ನ ನಾವು ಈ ಒಂದು ವಿಷಯದಲ್ಲಿ ಐ ಥಿಂಕ್ ಪಕ್ಕಕ್ಕಿಟ್ಟು ಎಲ್ಲರೂ ಒಂದಾಗಿ ಸೇರಿ ಈ ಬಿಲ್ಲನ್ನ ನಾವು ವೆಲ್ಕಮ್ ಮಾಡಬೇಕು. How much will this help actually push more women into politics? Because we do see tickets are being given, but push now that we have 33%, how much more is that? ಖಂಡಿತ ಮೊದಲಿಂದಲೂ ಹಲವಾರು ಜನ ಅಂದ್ರೆ ಅರ್ಹತೆ ಇರೋರು ಅಥವಾ ಕಾಳಜಿ ಇರೋರು, ಸಮಾಜದಲ್ಲಿ ಏನಾದರೂ ನಾನು ಮಾಡಬೇಕು, ನನ್ನ ಒಂದು ವಾಯ್ಸ್ನು ಅಲ್ಲಿ ಕೇಳಿಸ್ಬೇಕು, ನಾನು ದೇಶದಲ್ಲಿ ಇರುವಂಥ ಅತ್ಯಂತ ಉತ್ತಮ ಒಂದು ಪಾರ್ಲಿಮೆಂಟ್ ಇರಲಿ, ಲೋಕಸಭಾ ಇರಲಿ, ರಾಜ್ಯಸಭಾ ಇರಲಿ, MLA ಇರಲಿ, ಅಥವಾ ಎನಿ ಅದರ್, ಈಗ ಜಿಲ್ಲಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಏನೇ ಇರಲಿ, ಅಲ್ಲಿ ನಮಗೊಂದು ಸ್ಥಾನ ಬೇಕು. ನಮ್ಮ ಸಮಸ್ಯೆಗಳಿಗೆ ಅಲ್ಲಿ ಒಂದು ನಾವು ಸಮರ್ಪಕವಾಗಿ ರೆಪ್ರೆಸೆಂಟ್ ಮಾಡುವಂತ ಒಂದು ಅವಕಾಶ ನಮಗೂ ಬೇಕು ಅನ್ನೋರಿಗೆ ಇದು ಖಂಡಿತ ತುಂಬಾ ತುಂಬಾ ಇದು ಇಂಪಾರ್ಟೆನ್ಸ್ ಆಗುತ್ತೆ. ಅದನ್ನ ಒಂದು ಬದಲಾವಣೆ ಬರುವಂತ ಒಂದು ಐತಿಹಾಸಿಕ ಸಮಯ ಇದು. ಐತಿಹಾಸಿಕನೇ, ಈ ಬಿಲ್ಲೇ ಐತಿಹಾಸಿಕ. ಸೊ ಹಂಗಾಗಿ ಇದನ್ನು ನಾವೆಲ್ಲರೂ ಐ ಥಿಂಕ್ ವಿ ಶುಡ್ ವೆಲ್ಕಮ್ ವಿತ್ ಓಪನ್ ಆರ್ಮ್ಸ್. ಇವತ್ತಿನ ಕಾಲಕ್ಕೆ ನಮಗೆ ತುಂಬಾ ಅಗತ್ಯವಾದಂಥ ಒಂದು ಬಿಲ್. ಯಾಕೆಂತಂದ್ರೆ ನೀವು ಮೊದಲಿಂದ ನೋಡ್ಕೊಂಡು ಬರೋದಾದ್ರೆ ನಮ್ಮ ಮಹಿಳೆಯರಿಗೆ ತುಂಬಾ ತುಂಬಾ ಕಡಿಮೆನೆ ಒಂದು ಅವರ ಒಂದು ಧ್ವನಿ ಅಲ್ಲಿ ಕೇಳಿಸೋಕೆ ಅಥವಾ ನಮ್ಮ ಪ್ರಾಬ್ಲಮ್ಸ್ ಏನು, ನಮ್ಮ ಸಮಸ್ಯೆಗಳೇನು, ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇರಲಿಲ್ಲ ಇಷ್ಟು ಒಂದು ವರ್ಷ ಅಲ್ಲ ದಶಕಗಳಿಂದ. ಸೊ ಈಗ ಆಫ್ಟರ್ 30 years ಒಂದು ಪ್ರಪೋಸಲ್ ಇತ್ತು, 30 years ಬ್ಯಾಕ್, ಅಥವಾ 30 ವರ್ಷಗಳ ನಂತರ ಈಗ ಈ ಬಿಲ್ ಪಾಸ್ಗೆ ಬರ್ತಾ ಇದೆ ಅಂದ್ರೆ ಅದು ಎಲ್ಲರೂ ಸ್ವಾಗತ ಮಾಡಬೇಕಾದಂತ. ಒಂದು ಕ್ರಿಟಿಸಿಸಮ್ ಮಾಡ್ತಾ ಇದ್ದಾರೆ ಟೈಮಿಂಗ್ ಆಫ್ ಸ್ಪೆಷಲಿ ದಿಸ್ ಟೈಮ್ ಬಿಕಾಸ್ ಆಫ್ ದ ಪೊಲಿಟಿಕಲ್ ಮೂವ್ ಲಾಸ್ಟ್ಲಿ ವಿಚ್ ಸ್ಟೇಟ್ಸ್ ಲೈಕ್ ವೆಸ್ಟ್ ಬೆಂಗಾಲ್, ಅಸ್ಸಾಂ, ತಮಿಳುನಾಡು ಅವರೆಲ್ಲ ಎಲೆಕ್ಷನ್ಸ್ಗೆ ಹೋಗ್ತಾ ಇದ್ದಾರೆ. ಆ ಟೈಮಲ್ಲಿ ಇದು ಮಾಡ್ತಾ ಇದ್ದಾರೆ. ಇಟ್ಸ್ ಬೇಸಿಕ್ಲಿ ಬಿಜೆಪಿ ಇಸ್ ಡೂಯಿಂಗ್ ಟು ಪುಶ್ ದೆಮ್ಸೆಲ್ಸ್ ಫಾರ್ ಪೊಲಿಟಿಕಲ್ ಮ್ಯಾನೇಜ್. ನೋಡಿ, ನಾವು ಒಂದೊಂದು ವಿಷಯ ನಾವು ತಗೊಂಡು ಬಂದ್ರೆ, ಈಗ ಬಿಜೆಪಿ ಗವರ್ಮೆಂಟ್ ಬಂದ ಮೇಲೆ ಅವ್ರು ಪಾಸ್ ಮಾಡಿರುವಂತ ಬಿಲ್ಗಳು ನೋಡಿದ್ರೆ, ವೆದರ್ ಇಟ್ ಇಸ್ ಆರ್ಟಿಕಲ್ 370 ಇರ್ಬೋದು, ಪಾಕ್ಸೋ ಇರ್ಬೋದು, ಬೇರೆ ಬೇರೆ, ಇದು ಒಂದು ಹಿಸ್ಟಾರಿಕಲ್ ಬಿಲ್ ಆಗಿದೆ. ಇದು ಟೈಮಿಂಗ್ನ ನಾವು ಕ್ವಶನ್ ಮಾಡ್ತಾ ಹೋದ್ರೆ ಇದು ಯಾವತ್ತಿಗೂ ಲಿಟಿಗೇಷನ್, ಇದು ಯಾವತ್ತೂ ಅಪೋಸಿಷನ್ ಇದ್ದೇ ಇರುತ್ತೆ.
ಈಗಾಯ್ತಾ ಆಗಾಯ್ತಾ ಅನ್ನೋದು ಮುಖ್ಯ ಅಲ್ಲ, ಈಗ ಆಗ್ತಾ ಇದೆ, ಅದನ್ನು ನಾವೆಲ್ಲರೂ ಸ್ವಾಗತ ಮಾಡಬೇಕು. ಎಸ್ಪೆಷಲಿ ಮಹಿಳೆಯರು, ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಟೇಕಿಂಗ್ ಅ ಲೀಡ್ ರೋಲ್ ಪಾಲಿಟಿಕ್ಸಲ್ಲಿ ಅಥವಾ ಒಂದು ಸೋಷಲಿ ಏನಾದರೂ ನಾವೊಂದು ಬದಲಾವಣೆ ತರಬೇಕು ಸಮಾಜದಲ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬರೋರಿಗೆ ಖಂಡಿತ ಇದೊಂದು ಒಳ್ಳೆ ಅವಕಾಶ. ಇದನ್ನ ನೀವು ಕ್ವೆಶ್ಚನ್ ಮಾಡ್ಕೊಂಡು ಹೋದ್ರೆ ಪ್ರತಿಯೊಂದನ್ನು ಕ್ವೆಶ್ಚನ್ ಮಾಡೋ ಒಂದು ಟೈಮ್ ಇದು. ಅಂದರೆ ಏನೇ ಮಾಡಿದ್ರು, ಏನೇ ಒಳ್ಳೆ ಕೆಲಸ ಮಾಡೋಕ್ಕೂ ಅದಕ್ಕೆ ವಿಮರ್ಶನ ಮಾಡೋರು ಬೇಕಾದಷ್ಟು ಜನ ಸಿಗ್ತಾರೆ. ಬಟ್ ನನ್ನ ಪ್ರಕಾರ ಈ ಬಿಲ್ಲನ್ನ ನಾವು 2-3 ವರ್ಷಗಳಿಂದಾನು ಪುಷ್ ಮಾಡಿಕೊಂಡು ಬರ್ತಾ ಇರೋದ್ರಿಂದ ಈಗ ಅದಕ್ಕೊಂದು ಟೈಮ್ ಆಗಿದೆ. ಯಾಕೆಂದ್ರೆ ಮುಂದಿನ ಎಲೆಕ್ಷನ್ ಒಳಗೆ ಇದನ್ನ ಒಂದು ಸೆನ್ಸಸ್ ಮಾಡಬೇಕಾಗಿದೆ. ಅದನ್ನ ನಾವು ಆ ಪ್ರೋಸೆಸ್ಸೇ ತುಂಬಾ ತುಂಬಾ ಉದ್ದುದ್ದ ಪ್ರೋಸೆಸ್ ಅದು. ಸೊ ಈಗ ಒಂದು ಆರಂಭದ ಒಂದು ಹೆಜ್ಜೆ ಹಾಕದೇ ಇದ್ರೆ ಇದು ಎಂದೆಂದಿಗೂ ಇದೆ. ಇನ್ನೊಂದು 30 ವರ್ಷ ಆದ್ರೂ ಅದ್ರ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ, ಆ ಟೈಮಿಂಗ್ನ ನಾವು ಟೀಕಿಸ್ತಾನೆ ಇರ್ತೀವಿ. ಸೊ ದೇರ್ ಇಸ್ ನೋ ಎಂಡ್ ಟು ಕ್ರಿಟಿಸಿಸಮ್ನ ನಾವು ಈ ಒಂದು ವಿಷಯದಲ್ಲಿ ಐ ಥಿಂಕ್ ಪಕ್ಕಕ್ಕಿಟ್ಟು ಎಲ್ಲರೂ ಒಂದಾಗಿ ಸೇರಿ ಈ ಬಿಲ್ಲನ್ನ ನಾವು ವೆಲ್ಕಮ್ ಮಾಡಬೇಕು. How much will this help actually push more women into politics? Because we do see tickets are being given, but push now that we have 33%, how much more is that? ಖಂಡಿತ ಮೊದಲಿಂದಲೂ ಹಲವಾರು ಜನ ಅಂದರೆ ಅರ್ಹತೆ ಇರೋರು ಅಥವಾ ಕಾಳಜಿ ಇರೋರು, ಸಮಾಜದಲ್ಲಿ ಏನಾದರೂ ನಾನು ಮಾಡಬೇಕು, ನನ್ನ ಒಂದು ವಾಯ್ಸ್ನು ಅಲ್ಲಿ ಕೇಳಿಸ್ಬೇಕು, ನಾನು ದೇಶದಲ್ಲಿ ಇರುವಂಥ ಅತ್ಯಂತ ಉತ್ತಮ ಒಂದು ಪಾರ್ಲಿಮೆಂಟ್ ಇರಲಿ, ಲೋಕಸಭಾ ಇರಲಿ, ರಾಜ್ಯಸಭಾ ಇರಲಿ, MLA ಇರಲಿ ಅಥವಾ ಎನಿ ಅದರ್, ಈಗ ಜಿಲ್ಲಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಏನೇ ಇರಲಿ, ಅಲ್ಲಿ ನಮಗೊಂದು ಸ್ಥಾನ ಬೇಕು. ನಮ್ಮ ಸಮಸ್ಯೆಗಳಿಗೆ ಅಲ್ಲಿ ಒಂದು ನಾವು ಸಮರ್ಪಕವಾಗಿ ರೆಪ್ರೆಸೆಂಟ್ ಮಾಡುವಂಥ ಒಂದು ಅವಕಾಶ ನಮಗೂ ಬೇಕು ಅನ್ನೋರಿಗೆ ಇದು ಖಂಡಿತ ತುಂಬ ತುಂಬ ಇದು ಇಂಪಾರ್ಟೆನ್ಸ್ ಆಗುತ್ತೆ. ಅದನ್ನ ಒಂದು ಬದಲಾವಣೆ ಬರುವಂಥ ಒಂದು ಐತಿಹಾಸಿಕ ಸಮಯ ಇದು. ಐತಿಹಾಸಿಕನೇ, ಈ ಬಿಲ್ಲೇ ಐತಿಹಾಸಿಕ. ಸೊ ಹಾಗಾಗಿ ಇದನ್ನು ನಾವೆಲ್ಲರೂ ಐ ಥಿಂಕ್ ವಿ ಶುಡ್ ವೆಲ್ಕಮ್ ವಿತ್ ಓಪನ್ ಆರ್ಮ್ಸ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.